ಆ ಬಳಿಕ ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಬೆಳಕ ಅಷ್ಟೇ. ಲಿಂಗ ಅಂದ್ರೆ ದ ಲೈಟ್ ಆಫ್ ಕಾನ್ಷಿಯಸ್ನೆಸ್. ಎಲ್ಲಿ ವ್ಯಕ್ತ ಆಗ್ತದೆ, ಎಲ್ಲೆಲ್ಲಿ ವಸ್ತುಗಳದಾವ ಅಲ್ಲೆಲ್ಲ ಆ ದೀಪ ಏನು ವ್ಯಕ್ತ ಆಗ್ತದೆ, ಪ್ರಜ್ಞಾ ಬೆಳಕೇನು ವ್ಯಕ್ತ ಆಗ್ತದೆ, ಅದಕ್ಕೆ ನಾವು ಲಿಂಗ ಅಂತ ಕರೀತೇವೆ. ಲಿಂಗ ಅನ್ನೋದು ಇದು ಮನೋಯುಕ್ತವಾದಂಥ ಬೆಳಕು ಅಥವಾ ಬೆಳಕಿನಿಂದ ಕೂಡಿದಂಥ ಮನಸ್ಸ. ಇದು ಜೀವ, ಇದು ಅಂಗ. ಆ ಬಳಿಕ ಶುದ್ಧವಾದಂಥದ್ದೇನದ ಪ್ರಕಾಶ ಅಥವಾ ಪ್ರಜ್ಞೆ ಅಥವಾ ಅರಿವ, ಅದಕ್ಕೆ ನಾವು ಲಿಂಗ ಅಂತ ಕರೆಯೋದು. ಈ ಲಿಂಗ, ಈ ಕಡೆ ಅಂಗ, ಇವು ಎರಡು. ಒಂದು ಬೆಳಕಿನ ತತ್ವ, ಇನ್ನೊಂದು ಮನೋಯುಕ್ತವಾದ ಅಥವಾ ಬೆಳಕಿನಿಂದ ಕೂಡಿದಂಥ ಮನಸ್ಸ. ಎರಡಕ್ಕೆ ಏನು ವ್ಯತ್ಯಾಸ? ಒಂದು ಲಿಂಗಕ್ಕೆ ಪರಿಮಿತಿ ಇಲ್ಲ, ಇಲ್ಲಿ ಪರಿಮಿತಿ ಅದು. ನಾನು ಅನ್ನೋದೇ ಪರಿಮಿತಿ. ನಾನು ಅನ್ನುವ ಪ್ರಜ್ಞಾಯುಕ್ತವಾದಂಥ ನಾನದಲ್ಲ, ಅದು ಅಂಗ. ಅಲ್ಲಿಂದ ನಾನು ಅನ್ನೋದು ಇಲ್ಲದೆ ಏನು ಬರೀ ಬೆಳಕದ, ಅದಕ್ಕೆ ನಾವು ಶಿವ ಅಥವಾ ಲಿಂಗ ಅಂತ ಕರೆಯೋದು. ಲಿಂಗ ಬಹಳ ಸುಂದರವಾದ ಶಬ್ದ, ಅದೊಂದು ಪ್ರಕಾಶ ಅಷ್ಟೆ. ನಾವು ಬಡವರಾಗಲಿ ಶ್ರೀಮಂತರಾಗಲಿ ಪ್ರಶ್ನೆ ಇಲ್ಲ. ಕೈ ಹೊಲಸಾಗದಂಗ, ಮನಸ್ಸು ಹೊಲಸಾಗದಂಗ, ಮಾತು ಹೊಲಸಾಗಲಾರ್ದಂಗ ಮಸ್ತಾಗಿ ಬದುಕೋ. ಆ ಬಳಿಕ ಕುಟುಂಬವನ್ನ ಕಟ್ಟಿಕೊಳ್ಳೋದೇ ಇದ್ರೆ ಎಂಥ ಮಕ್ಕಳನ್ನ ಬೆಳೆಸೋದು. ಆ ಮಕ್ಕಳು ಅದ್ಭುತ ಆಗಿರಬೇಕು ಈ ಜಗತ್ತಿನೊಳಗ. ಅವರೆಲ್ಲ ಕಾಳಿದಾಸ ಆಗಿರಬೇಕು, ವಾಲ್ಮೀಕಿ ಆಗಿರಬೇಕು. ಅಂಥದೊಂದು ಮನಸ್ಸು ಮಾಡಿದ್ರೆ ಅವಾಗ ಈ ಯೌವನಕ್ಕೆ ಒಂದಿಷ್ಟು ಬೆಲೆ. ಇದಕ್ಕೆ ಕನಸ ಅಂತೆ. ಇಂಥ ಕನಸನ್ನ ನಾವೆಲ್ಲರೂ ಕಾಣೋದದ. ಚಲೋ ಕನಸ ಕಾಣೋದು. ಬಹಳ ಸುಂದರವಾದ ಆಯುಷ್ಯ ಇದು ಹೋಯಿತು ಅಂದ್ರೆ ಹೋಯಿತು. ಈಗೇನು ಯೌವನದ ಅಲ್ಲ, ಇನ್ನೂ 10-20 ವರ್ಷ, ಒಂದು 20-25 ವರ್ಷ ಅಷ್ಟೇ. ಆ ಬಳಿಕ ಸೋಲಾಕ್ ಶುರುವಾಗ್ತದೆ. ಅಲ್ಲಿಂದ ಹೊಸ ಕನಸು ಬೀಳುವುದಿಲ್ಲ. ಇದ್ದ ಕನಸೇ ಎಷ್ಟೆಷ್ಟಾಗ್ತದೆ ಮಾಡ್ಕೋತ ಹೋಗ್ಬೇಕಾಗ್ತದೆ. ಆದ್ದರಿಂದ ಈ ವಯಸ್ಸದ ಅಲ್ಲ, ಈಗ ನಮ್ಮ ಮೈಯಲ್ಲಿ ಶಕ್ತಿ ಬರಬೇಕು, ನಮ್ಮ ಮಾತಿನಲ್ಲಿ ಶಕ್ತಿ ಬರಬೇಕು, ನಮ್ಮ ನೋಟದಲ್ಲಿ ಸಾಮರ್ಥ್ಯ ಬರಬೇಕು, ನಮ್ಮ ಬುದ್ಧಿಯೊಳಗ ಸಾಮರ್ಥ್ಯ ಬರಬೇಕು. ಆ ಬಳಿಕ ಕ್ರಿಯಾಶೀಲರಾಗಿರಬೇಕು. ಇದಕ್ಕೆ ಸಾಧನೆ ಅಂತ ಕರೆಯೋದು. ಷಟ್ಸ್ಥಲಕ್ಕೆ ಹೋಗೋರದೆ. ಈ ಶರೀರ ನಿರ್ಮಾಣ ಆದ ಬಳಿಕ ಶರೀರದೊಳಗೇನದ, ಒಳಗೊಂದು ಮನಸ್ಸದೆ, ಹೊರಗೊಂದು ದೇಹ ಅದ. ಎರಡನ್ನೂ ನಾವು ಬಹಳ ಭಿನ್ನವಾಗಿ ನೋಡ್ಲಿಕ್ಕಾಗೋದಿಲ್ಲ. ಎರಡು ಬಹಳ ಹೊಂದ್ಕೊಂಡು ಹೋಗ್ತಾವ. ಮನಸ್ಸಿಲ್ಲದ ಜೀವನ ಇಲ್ಲ, ದೇಹವಿಲ್ಲದ ಜೀವನ ಇಲ್ಲ. ಬದುಕಂದ್ರೆ ದೇಹ ಮತ್ತು ಮನಸ್ಸುಗಳ ಒಂದು ಬಗೆಯ ಲೀಲೆ ಅದು, ಒಂದು ಬಗೆಯ ಚಲನ ಅದು. ಇಂಥದೊಂದು ದೇಹ ಒಳಗೊಂದು ಸುಂದರವಾದ ಮನಸ್ಸೆಷ್ಟು ಅದ್ಭುತದೆ, ಅದನ್ನು ನೋಡಬೇಕು. ನಾವಂದ್ರೇನು? ನಾವಂದ್ರೆ ಮನಸ್ಸೇ, ಬರೇ ದೇಹ ಅಲ್ಲ. ಮನಸ್ಸ ಬಹಳ ಅತ್ಯಂತ ಅದ್ಭುತವಾದದ್ದು. ದೇಹಕ್ಕೆ ಒಂದೇನೋ ಸಣ್ಣ ರೂಪದೆ, ಮನಸ್ಸಿಗೆ ರೂಪಿಲ್ಲ. ದೇಹ ಒಂದಿಷ್ಟದ, ಮನಸ್ಸು ಎಷ್ಟದ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಮನಸ್ಸು ಹಿಂಗ ಹರುವಾಗ್ತದೆ, ವಿಶಾಲವಾಗ್ತದೆ. ಎಷ್ಟಾಗ್ತದೆ? ಶೂನ್ಯದಷ್ಟು ಆಗ್ತದೆ, ಅಷ್ಟು ವಿಶಾಲವಾಗ್ತದೆ. ಕೊನೆಗೊಮ್ಮೆ ಶೂನ್ಯವೇ ಆಗಿ ಹೋಗ್ತದೆ. ಅಷ್ಟು ಅದ್ಭುತವಾದಂಥ ಮನಸ್ಸೊಂದು ಈ ಶರೀರದೊಳಗ ನಿಂತದ. ಇಂಥ ಮನಸ್ಸ ಯುಕ್ತವಾದಂಥ ದೇಹದ ಅಲ್ಲ, ಇದರ ಬದುಕಿಗೆ ನಾವು ಜೀವನ ಅಂತ ಕರೆಯೋದು. ಮನಸ್ಸ ಮತ್ತು ದೇಹಗಳ ಮಿಶ್ರಣದಲ್ಲಿ ನಡೆಯುವ ಬದುಕ ಇದು. ಇಂಥ ಬದುಕನ್ನ ನಾವು ಎರಡರಿಂದ ಕಟ್ಟಿಕೊಂಡಿರ್ತೇವೆ. ಒಂದಿಷ್ಟು ಒಳಗೆ, ಒಂದಿಷ್ಟು ಹೊರಗೆ. ಎರಡು ಬಹಳ ಮಹತ್ವದ್ದು. ಒಂದಕ್ಕೆ ಮಹತ್ವ ಕೊಟ್ಟೇವಿ ಅಂದರೆ ನಾವು ಜೀವನದ ವೈಭವವನ್ನು ಕಳ್ಕೋತೇವಿ. ಬರೇ ಹೊರಗಿಂದಕ್ಕೆ ಮಹತ್ವ ಕೊಟ್ಟೇವಿ. ನಾನು ಪುರುಷ, ಆದರೆ ಮನಸ್ಸಿನಾಗ ಹೊಕ್ಕರೆ ಪುರುಷ ಇಲ್ಲ. ನಾನು ಸುಂದರ ಇಲ್ಲ, ಮನಸ್ಸು ಸುಂದರ ಇಲ್ಲ ಅಂತಲ್ಲ. ದೇಹದಲ್ಲಿ
ದೇರ್ ಮೇ ಬಿ ಸೋ ಮೆನಿ ಡಿಫೆಕ್ಟ್ಸ್ ಇನ್ ದ ಫಿಸಿಕಲ್ ಬಾಡಿ. ಬೇಕಾದಷ್ಟು ಇರಬಹುದು, ಅದನ್ನು ನಮಗೆ ತಿದ್ದುಕೊಳ್ಳಿಕ್ಕೂ ಆಗೋದಿಲ್ಲ. ಕಪ್ಪಿದ್ದವ್ರು ಇನ್ನು ಕೆಂಪು ಯಾವಾಗ ಆಗೋದು, ಅಥವಾ ಕೆಂಪಿದ್ದವ್ರು ಇನ್ನು ಮತ್ತೇನ್ರೆ ಆಗೋದು ಹೇಗೆ ಸಾಧ್ಯದ? ಅವೆಲ್ಲ ಹಾಗೆ ಇರೋದು. ಆದರೆ ಮನಸ್ಸು ಮಾತ್ರ ಬೇಕಾದ್ದು ಮಾಡಬಹುದು. ಸುಂದರವಾದ ಮನಸ್ಸನ್ನ ಕಟ್ಕೋಬಹುದು, ವಿಶಾಲವಾದ ಮನಸ್ಸನ್ನ ಕಟ್ಕೋಬಹುದು. ಇಂಥದೊಂದು ಸುಂದರ ಮನಸ್ಸು ಒಳಗೆ ಮತ್ತು ದೇಹ ಮೇಲೆ ಇದೊಂದು ಕವಚ. ಇಂಥ ಮನಸ್ಸಿನ ಮಧ್ಯ ಶಿವತತ್ವ ಏನು ಮೂಡುತ್ತದಲ್ಲ, ಅದಕ್ಕೆ ಜೀವ ಅಂಗ ಅಂತ ಕರೀತಾರೆ. ಮನಸ್ಸಿನ ಮಧ್ಯ ಮೂಡಿದಂಥ ಶಿವತತ್ವ, ದ ಲೈಟ್ ಆಫ್ ಕಾನ್ಷಿಯಸ್ನೆಸ್ ವಿಚ್ ಶೈನ್ಸ್ ಥ್ರೂ ದ ಮೈಂಡ್ ಈಸ್ ಜೀವ ಅಂಗ. ದ ಲೈಟ್ ಆಫ್ ಅ ಕಾನ್ಷಿಯಸ್ನೆಸ್ ಅಂದ್ರೆ ಶಿವ. ದ ಲೈಟ್ ಆಫ್ ಅ ಕಾನ್ಷಿಯಸ್ನೆಸ್ ವಿಚ್ ಶೈನ್ಸ್ ಥ್ರೂ ದ ಮೈಂಡ್. ಭಾರ ಆಗಬಾರದು ಅಷ್ಟೇ. ನಮ್ದು ಇನ್ನೊಂದು ತಕ್ಕಡಿಯಾಗಿ ಏನೂ ಇಲ್ಲ, ಬರೀ ಒಂದೇ ಪರಡ್ಯಾಗಿ ಹಾಕೋತ ಕೂತ್ರೆ ತಕ್ಕಡಿ ಸಮತೋಲ ಆಗೋದು ಯಾವಾಗ? ನೆಲನೇ ಬಿಡುದಿಲ್ಲದು. ಈ ಕಡೆ ಒಂದಿಷ್ಟು ಸಂತೋಷ, ನೋಡಿ ಸಂತೋಷ, ಕೇಳಿ ಸಂತೋಷ ಪಡಬೇಕು, ಓಡಿ ಸಂತೋಷ ಪಡಬೇಕು, ಕೂತು ಸಂತೋಷ ಪಡಬೇಕು, ಮಾಡಿ ಸಂತೋಷ ಪಡಬೇಕು, ಮಾತನಾಡಿ ಸಂತೋಷ ಪಡಬೇಕು. ಸಂತೋಷ ಅಂತ ಒಂದಿರ್ತದ, ಗಳಿಸಲ್ಲ ಸುಮ್ಮನೆ. ನಾವು ಹಂಗೆ ಮಾತಾಡೋದಲ್ಲ. ಒಂದು 10 ನಿಮಿಷ ಮಾತನಾಡಿದ್ರೆ 1000 ರೂಪಾಯಿ. ಅದ್ಯಾವ ಮಾತು? ಹಿಂಗೆಲ್ಲ ಲೆಕ್ಕ ಹಾಕೋತು. ಆದರೆ ಬದುಕು ಹೆಂಗ್ ಬಡವಾಕೋತ ಹೋಗ್ತದೆ. ಒಂದು ಮೂವದಂತ ಇಟ್ಕೋರಿ. ನಾ ನಗಬೇಕಾದ್ರೆ ನೀವು ಲಕ್ಷ ಕೊಡ್ಬೇಕಂದ್ರ ಗತಿ ಹೆಂಗ? ಅದು ಎದ್ರ ಕಡೆ ಲಕ್ಷ ಕೊಡೋದಿಲ್ಲ. ಸುಮ್ಮನೆ ನಕ್ಕೋತಿರ್ತದ, ಆಡ್ಕೋತಿರ್ತದ, ಸಂತೋಷ ಪಡ್ಕೋತಿರ್ತದ. ಹಾಡು ಬಂದ್ರೆ ಹಾಡ್ಕೋತಿರ್ತದ. ನಾವು ಹಂಗೆ ಹಾಡೋರಲ್ಲ, ನಾವು ಹಂಗೆ ನಗೋರಲ್ಲ. ನಮಗೆ ಬೆಲೆ ಅದ. ನಮಗೇನು ಬೆಲೆ ಇಲ್ಲೇನು? ಬೆಲೆ ಇಲ್ಲೇನು ಅಂದ್ರೆ ಏನರ್ಥ? ಸಂತೋಷಕ್ಕಿಂತ ಹೆಚ್ಚಿನ ಬೆಲೆಯುಳ್ಳ ವಸ್ತು ಯಾವುದು? ನಿಮ್ಮನ್ನೆಲ್ಲ ನೋಡಿ ಆನಂದ ಆಗ್ತದಲ್ಲ, ಎಷ್ಟು ಆನಂದ ಆಗ್ತದೆ. ಊರಿನಲ್ಲಿ ಒಬ್ಬ ಮನುಷ್ಯ ಒಂದು ಸಲ ಮಹಾರಾಜನನ್ನ ತನ್ನ ತೋಟಕ್ಕೆ ಕರೆದ. ಮಹಾರಾಜನಿಗೆ ಬಹಳ ಸಂತೋಷ ಆಯ್ತು. ಮಹಾರಾಜ ಅಂದ, ನಿನಗೇನು ಬೇಕು ಹೇಳು ಅಂದ. ನನ್ನ ಇಚ್ಛೆ ಪೂರ್ಣ ಆಗುವಷ್ಟು ನೀವು ಭೂಮಿ ನನಗೆ ಕೊಡಬೇಕು ಅಂದ. ಮಹಾರಾಜ ಹೇಳ್ದ, ನಾಳೆ ಬೆಳಿಗ್ಗೆ ಒಂದು ಗುಡ್ಡದ ಮೇಲೆ ನಾವು ಕೂತಿರ್ತೇವೆ, ಅಲ್ಲಿಂದ ನೀನು ಹೊರಡಬೇಕು. ಸೂರ್ಯಾಸ್ತಕ್ಕೆ ಒಳಗಾಗಿಯೇ ನಾವು ಎಲ್ಲಿ ಕೂತೇವಿ ಅಲ್ಲಿ ಬಂದು ನೀನು ತಲುಪಬೇಕು. ನೀನು ಎಷ್ಟು ತಿರುಗಾಡ್ತೀಯಲ್ಲ ಅಷ್ಟೆಲ್ಲ ನಿಂದೆ ಅಂದ. ನಸಿಕಿನಲ್ಲೇ ಎದ್ದು ಬಹಳ ಹುರುಪಿನಿಂದ ಬಂದು ಓಡಾಕ್ ಶುರು ಮಾಡಿದ. ಮುಂಜಾನೆ 6ರಿಂದ 4 ತನಕ ಓಡ್ಯಾನ. ಅಷ್ಟು ದೂರ ಹೋಗಿದ್ದ. ಚಲೋ ಭೂಮಿಯೆಲ್ಲ ಗುರ್ತಾಕೋತ ಹೋಗಿದ್ದ. ನಾವೆಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂದ್ರೆ ಯಾರೇ ಮಾಡ್ತಾರಂತಲ್ಲ, ನಮ್ಮ ಮನಸ್ಸೇ ನಮ್ಮನ್ನ ಓಡಿಸ್ತಾ ಇರ್ತದೆ. ಹಾಗ ಓಡ್ತಾ ಬಂದ. ಮಧ್ಯದಲ್ಲಿ ಮನಸ್ಸು ಹೇಳ್ತಿತ್ತು, ನೋಡು ಇದು ಎಷ್ಟು ಚೆನ್ನಾಗಿದೆ ಈ ಭೂಮಿ, ಅದು ಎಷ್ಟು ಚೆನ್ನಾಗಿದೆ. ಎದಿ ಹೇಳ್ತಿತ್ತು, ಅದೇನು ಚೆನ್ನಾಗ್ಯೋ ಮೊದಲು ಮುಟ್ಟಬೇಕು ಅಂತಿತ್ತು. ಸರಳ ಓಡಿದರೂ ಸಹಿತ ಮುಟ್ಟೋದು ಕಷ್ಟ ಇತ್ತು. 2 ತಾಸಿನಾಗ ಅಷ್ಟು ದೂರ ಹೋಗಿದ್ದ. ಶರೀರದ ಮಾತು ಕೇಳಿದ್ರೆ ಯಾವನೂ ಕುಡಿತಿದ್ದಿಲ್ಲ, ತಿಂತಿದ್ದಿಲ್ಲ, ಮಜಾ ಮಾಡ್ತಿರ್ಲಿಲ್ಲ, ಆರಾಮ್ ಇರ್ತಿದ್ದ. ಆದ್ರೆ ನಾವು ಕೇಳೋದಿಲ್ಲ. ಕಣ್ಣಿನ ಮಾತು ಕೇಳುತ್ತೇವೆ, ಮನಸ್ಸಿನ ಮಾತು ಕೇಳುತ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ.